ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದಶರಥ ರಾಜನ ರಾಜ್ಯಭಾರ ಮತ್ತು ಜನಜೀವನವೆಂಬ 6ನೆಯ ಸರ್ಗಕ್ಕೆ ಸ್ವಾಗತ. ತಸ್ಯಾಂ ಪುರ್ಯಾಮಯೋಧ್ಯಾಯಾಂ ವೇದವಿತ್ ಸರ್ವಸಂಗ್ರಹ ದೀರ್ಘದರ್ಶಿ ಮಹಾತೇಜ ಪೌರ ಜಾನಪದ ಪ್ರಿಯ. ಆ ಅಯೋಧ್ಯ ಪಟ್ಟಣವನ್ನು ಆಳುತ್ತಿದ್ದ ದಶರಥ ಮಹಾರಾಜನು ವೇದವನ್ನು ಸಾಂಗವಾಗಿ ತಿಳಿದವನಾಗಿದ್ದನು. ಶೂರರನ್ನು ವಿದ್ವಾಂಸರನ್ನು ಧನ ಮಾನಾದಿಗಳಿಂದ ಸಂಗ್ರಹಿಸುತ್ತಿದ್ದನು. ದೀರ್ಘದರ್ಶಿಯಾಗಿದ್ದನು. ಮಹಾಪ್ರತಾಪವುಳ್ಳವನಾಗಿದ್ದನು. ಪ್ರಜೆಗಳಿಗೆ ಅತಿ ಪ್ರಿಯನಾದ ರಾಜನಾಗಿದ್ದನು. ಇಕ್ಷ್ವಾಕು ವಂಶೋತ್ಪನ್ನನಾದ ಅವನು 10,000 ಮಹಾರಥರೊಡನೆ ಇತರರ ಸಹಾಯವಿಲ್ಲದೆ ಯುದ್ಧ ಮಾಡುತ್ತಿದ್ದುದರಿಂದ ಅತಿರಥನೆನಿಸಿಕೊಂಡಿದ್ದನು. ಅನೇಕ ಯಾಗಗಳನ್ನು ಮಾಡಿದ್ದನು. ಪ್ರಜೆಗಳಿಗೆ ಅನುಕೂಲವಾಗುವಂತೆ ಕೆರೆ ಬಾವಿ ಮುಂತಾದವುಗಳನ್ನು ತೋಡಿಸಿ ಪ್ರಜಾಪಾಲನ ಧರ್ಮದಲ್ಲಿ ನಿರಂತರವಾದ ಆಸಕ್ತಿಯುಳ್ಳವನಾಗಿದ್ದನು. ಪ್ರಜೆಗಳನ್ನು, ಸಾಮಂತ ರಾಜರನ್ನು, ಅಮಾತ್ಯ ದಂಡನಾಯಕರನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದನು. ಅವನು ವಸ್ತುತಃ ರಾಜರ್ಷಿಯಾಗಿದ್ದರೂ ಮಹರ್ಷಿಗಳಿಗೆ ಸಮಾನನಾಗಿದ್ದನು. ಸ್ವರ್ಗ, ಮರ್ತ್ಯ, ಪಾತಾಳ ಈ 3 ಲೋಕಗಳಲ್ಲಿಯೂ ದಶರಥನು ಪ್ರಸಿದ್ಧನಾಗಿದ್ದನು. ಅವನಲ್ಲಿ ಅಸಂಖ್ಯಾತವಾದ ಸೇನಾ ಬಲವಿದ್ದಿತು. ಅವನು ಎಲ್ಲ ಶತ್ರುಗಳನ್ನು ಅಡಗಿಸಿದ್ದನು. ಸದ್ವಂಶದಲ್ಲಿ ಹುಟ್ಟಿದ ಮಿತ್ರರಿಂದ ಕೂಡಿದವನಾಗಿದ್ದನು. ಜಿತೇಂದ್ರಿಯನಾಗಿದ್ದನು. ಧನದಲ್ಲಿಯೂ ಮತ್ತು ಅನರ್ಘ್ಯ ವಸ್ತುಗಳ ಸಂಗ್ರಹದಲ್ಲಿಯೂ ಇಂದ್ರ ಕುಬೇರರಿಗೆ ಸಮಾನನಾಗಿದ್ದನು. ಹಿಂದೆ ವೈವಸ್ವತ ಮನುವು ಮಹಾ ತೇಜಸ್ಸಿನಿಂದ ಕೂಡಿದವನಾಗಿ ಲೋಕವನ್ನು ಹೇಗೆ ರಕ್ಷಣೆ ಮಾಡುತ್ತಿದ್ದನೋ ಅದೇ ರೀತಿಯಲ್ಲಿ ಮಾನವ ಕುಲಾವತಂಸನಾದ ದಶರಥನು ಅಯೋಧ್ಯೆಯಲ್ಲಿ ವಾಸಿಸುತ್ತಾ ಭೂಲೋಕವನ್ನು ಪಾಲನೆ ಮಾಡುತ್ತಿದ್ದನು. ದಶರಥನು ಸತ್ಯವ್ರತನಾಗಿ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಸಾಧನೆ ಮಾಡುತ್ತಾ ಇಂದ್ರನು ಅಮರಾವತಿ ಪಟ್ಟಣವನ್ನು ಪಾಲಿಸುವಂತೆ ಶ್ರೇಷ್ಠವಾದ ಆ ಅಯೋಧ್ಯ ನಗರಿಯನ್ನು ಪರಿಪಾಲಿಸುತ್ತಿದ್ದನು. ಆ ಪಟ್ಟಣದಲ್ಲಿ ಪ್ರಜೆಗಳೆಲ್ಲರೂ ನಿತ್ಯ ಸಂತುಷ್ಟರಾಗಿದ್ದರು. ಅನಕ್ಷರಸ್ಥರಾಗಲಿ ಅವಿದ್ಯಾವಂತರಾಗಲಿ ಅಲ್ಲಿ ಇರಲಿಲ್ಲ. ಸಕಲರು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರು. ಎಲ್ಲರೂ ಧರ್ಮಾತ್ಮರಾಗಿದ್ದರು. ತಮ್ಮ ತಮ್ಮ ವರ್ಣಾಶ್ರಮಗಳ ಅನುಷ್ಠಾನದಿಂದ ಬರುವ ಧನದಿಂದಲೇ ತುಷ್ಟರಾಗಿರುತ್ತಿದ್ದರು. ಪರರ ಧನವನ್ನು ಕಂಡು ಅಸೂಯೆ ಪಡುತ್ತಿರಲಿಲ್ಲ. ಲೋಭಿಗಳಾಗಿರಲಿಲ್ಲ. ಸರ್ವರು ಸತ್ಯವಾದಿಗಳಾಗಿದ್ದರು. ಆ ಪಟ್ಟಣದಲ್ಲಿ ಅಲ್ಪ ಧನವುಳ್ಳವನು ಯಾವನೂ ಇರಲಿಲ್ಲ. ಧರ್ಮಾರ್ಥ ಕಾಮಗಳನ್ನು ಸಾಧಿಸದ ಕುಟುಂಬಿಯೂ ಯಾರೂ ಇರಲಿಲ್ಲ. ಎಲ್ಲರ ಮನೆಗಳಲ್ಲಿಯೂ ಅನೇಕ ಹಸುಗಳು, ಕುದುರೆಗಳು ಇರುತ್ತಿದ್ದವು. ಕುಟುಂಬಿಗಳ ಮನೆಗಳೆಲ್ಲವೂ ಧನಧಾನ್ಯ ಸಮೃದ್ಧವಾಗಿದ್ದವು. ಅಯೋಧ್ಯೆಯಲ್ಲಿ ಕೇವಲ ಕಾಮಾಸಕ್ತನಾದ ಮನುಷ್ಯನಾಗಲಿ, ಕದರಿಯನಾಗಲಿ, ಕ್ರೂರಿಯಾಗಲಿ, ಅವಿದ್ಯಾವಂತನಾಗಲಿ, ಪರಲೋಕ ಮತ್ತು ಅದಕ್ಕೆ ಹೇತುಭೂತವಾದ ಪಾಪ ಪುಣ್ಯಗಳು ಇಲ್ಲವೆಂದು ಹೇಳುವ ನಾಸ್ತಿಕನಾಗಲಿ ಇರಲಿಲ್ಲ. ಆ ಪಟ್ಟಣದಲ್ಲಿ ಪುರುಷರು ಮತ್ತು ಸ್ತ್ರೀಯರು ಧರ್ಮಶೀಲರು, ಜಿತೇಂದ್ರಿಯರು ಆಗಿದ್ದರು. ಎಲ್ಲರೂ ಸ್ವಭಾವಜನ್ಯವಾದ ಸೌಶೀಲ್ಯ, ಸದಾಚಾರಗಳಿಂದ ಮಹರ್ಷಿಗಳಂತೆ ನಿರ್ಮಲ ಚಿತ್ತರಾಗಿದ್ದರು. ದಶರಥನ ಪ್ರಜೆಗಳಾರು ಕರ್ಣ ಕುಂಡಲಾದಿಗಳು ಇಲ್ಲದವರಾಗಿರಲಿಲ್ಲ. ಎಲ್ಲರೂ ಕರ್ಣಾಭರಣಗಳನ್ನು, ಶಿರಸ್ತ್ರಾಣಗಳನ್ನು, ರತ್ನಮಾಲೆಗಳನ್ನು ಧರಿಸಿರುತ್ತಿದ್ದರು. ತಮ್ಮ ಅಭಿಲಾಷೆಯನ್ನು ಪೂರ್ಣ ಮಾಡಿಕೊಳ್ಳುವ ಸಾಮರ್ಥ್ಯವುಳ್ಳವರಾಗಿದ್ದರು. ಕಾಲ ಕಾಲಕ್ಕೆ ಅಭ್ಯಂಗನ ಸ್ನಾನ ಮಾಡುತ್ತಲೂ ಚಂದನಾಗರುಗಳಿಂದ ಶರೀರವನ್ನು ಅನುಲೇಪಿಸಿಕೊಳ್ಳುತ್ತಲೂ ಇದ್ದರು. ಕುಂಕುಮ, ಕಸ್ತೂರಿಯಾದಿ ಸುಗಂಧ ವಸ್ತುಗಳ ಪರಿಮಳವನ್ನು ಹೊರಸೂಸುತ್ತಿದ್ದರು. ಅಲ್ಲಿ ಆಹಾರದ ಅಭಾವವಿರಲಿಲ್ಲ. ಎಲ್ಲರೂ ಮೃಷ್ಟಾನ್ನ ಭೋಜನವನ್ನೇ ಮಾಡುತ್ತಿದ್ದರು. ಅಯೋಧ್ಯೆಯಲ್ಲಿ ಅನ್ನದಾನ ಮಾಡದವರು ಯಾರೂ ಇರಲಿಲ್ಲ. ಎಲ್ಲರೂ ಅತಿಥಿಗಳ ಆಗಮನಾಕಾಂಕ್ಷಿಗಳಾಗಿರುತ್ತಿದ್ದರು. ಎಲ್ಲರೂ ತೋಳ್ಬಳೆಗಳನ್ನು, ಉರೋಭೂಷಣವಾಗಿದ್ದ ಪದಕವನ್ನು, ಹಸ್ತಾಭರಣಗಳನ್ನು ಧರಿಸಿರುತ್ತಿದ್ದರು. ಜಿತೇಂದ್ರಿಯರಲ್ಲದವರು ಅಯೋಧ್ಯೆಯಲ್ಲಿ ಯಾರೂ ಇರಲಿಲ್ಲ. ಆಹಿತಾಗ್ನಿಗಳಲ್ಲದ ಮತ್ತು ಸೋಮಯಾಗ ಮಾಡದ ಬ್ರಾಹ್ಮಣರೇ ಅಯೋಧ್ಯೆಯಲ್ಲಿ ಇರಲಿಲ್ಲ. ಅಲ್ಪ ವಿದ್ಯೆಯುಳ್ಳವರಾಗಲಿ ಅಲ್ಪೈಶ್ವರ್ಯವುಳ್ಳವರಾಗಲಿ ಇರಲಿಲ್ಲ. ಕ್ಷುದ್ರರು ಮತ್ತು ಕಳ್ಳಕಾಕರು ಇರಲಿಲ್ಲ. ಆ ರಾಜ್ಯದಲ್ಲಿ ಪರದಾರಾಭಿಗಮನವನ್ನು ಮಾಡಿ ವರ್ಣ ಸಂಕರಕ್ಕೆ ಯಾರೂ ಅವಕಾಶವೀಯುತ್ತಿರಲಿಲ್ಲ. ಬ್ರಾಹ್ಮಣರು ಯಾವಾಗಲೂ ಸ್ವಕರ್ಮ ನಿರತರಾಗಿಯೂ ಜಿತೇಂದ್ರಿಯರಾಗಿಯೂ ಇದ್ದರು. ಅಧ್ಯಯನ ದಾನ ನಿರತರಾಗಿದ್ದರು. ಪ್ರತಿಗ್ರಹ ಮಾಡುವುದರಲ್ಲಿ ಸಂಕೋಚವುಳ್ಳವರಾಗಿದ್ದರು. ಹಿಂದೆ ಹೇಳಿದಂತೆ
ಆ ಪಟ್ಟಣದಲ್ಲಿ ನಾಸ್ತಿಕನು, ಸುಳ್ಳು ಹೇಳುವವನು, ಅಲ್ಪ ವಿದ್ಯೆಯುಳ್ಳವನು, ಪರರ ಐಶ್ವರ್ಯವನ್ನು ಕಂಡು ಅಥವಾ ಪರರ ಅಭಿವೃದ್ಧಿಯನ್ನು ನೋಡಿ ಅಸೂಯೆ ಪಡುವವನು, ಕಾರ್ಯ ಸಾಧನೆಯಲ್ಲಿ ಅಶಕ್ತನು ಮತ್ತು ಅವಿದ್ಯಾವಂತನೂ ಇರಲಿಲ್ಲ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪಗಳೆಂಬ ಷಡಂಗಗಳನ್ನು ಅಧ್ಯಯನ ಮಾಡದ ವೇದಾಧ್ಯಾಯಿಯಾಗಲಿ, ಚಾಂದ್ರಾಯಣಾದಿ ವ್ರತಾನುಷ್ಠಾನಗಳನ್ನು ಮಾಡದ ಗೃಹಸ್ಥನಾಗಲಿ, ಸಹಸ್ರ ಸುವರ್ಣಗಳನ್ನು ದಾನ ಮಾಡದವನಾಗಲಿ, ದೈನ್ಯವುಳ್ಳವನಾಗಲಿ, ಮನೋರೋಗದಿಂದ ಮತ್ತು ವ್ಯಾಧಿಗಳಿಂದ ಪೀಡಿತನಾದವನಾಗಲಿ ಅಯೋಧ್ಯ ಪಟ್ಟಣದಲ್ಲಿ ಇರಲಿಲ್ಲ. ಆ ನಗರಿಯಲ್ಲಿ ಸ್ತ್ರೀ ಪುರುಷರೆಲ್ಲರೂ ಕಾಂತಿಯಿಂದ ಕೂಡಿದವರಾಗಿಯೂ ಮತ್ತು ರೂಪ ಸಂಪನ್ನರಾಗಿಯೂ ಇದ್ದರು. ರೂಪಿಯಾಗಲಿ ಕಾಂತಿಹೀನನಾಗಲಿ ಎಲ್ಲಿಯೂ ಕಾಣುತ್ತಿರಲಿಲ್ಲ. ಎಲ್ಲರೂ ರಾಜನಲ್ಲಿ ವಿಶೇಷವಾದ ಭಕ್ತಿ ಗೌರವವುಳ್ಳವರಾಗಿದ್ದರು. 4 ವರ್ಣಗಳವರು ದೇವತಾ ಅತಿಥಿ ಪೂಜಕರಾಗಿದ್ದರು. ಉಪಕಾರ ಸ್ಮರಣೆಯುಳ್ಳವರಾಗಿಯೂ ದಾನಶೀಲರಾಗಿಯೂ ಸ್ವಕರ್ಮ ಶೂರರಾಗಿಯೂ ಕಷ್ಟ ಸಹಿಷ್ಣುಗಳಾಗಿಯೂ ಇದ್ದರು. ಅಲ್ಲಿಯ ಜನರೆಲ್ಲರೂ ಸತ್ಯ ಧರ್ಮಗಳನ್ನೇ ಆಶ್ರಯವನ್ನಾಗಿ ಪಡೆದಿದ್ದರು. ಅದರಿಂದಾಗಿ ಸರ್ವರು ದೀರ್ಘಾಯುಷ್ಯವುಳ್ಳವರಾಗಿದ್ದರು. ಪುತ್ರ ಪೌತ್ರರುಗಳಿಂದಲೂ ಸ್ತ್ರೀಯರಿಂದಲೂ ಕೂಡಿದವರಾಗಿ ನಿತ್ಯ ಸಂತುಷ್ಟರಾಗಿದ್ದರು. ಕ್ಷತ್ರಿಯರು ಬ್ರಾಹ್ಮಣರ ಆಜ್ಞಾನುವರ್ತಿಗಳಾಗಿದ್ದರು. ವೈಶ್ಯರು ಕ್ಷತ್ರಿಯರ ಆಜ್ಞಾನುವರ್ತಿಗಳಾಗಿದ್ದರು. ಶೂದ್ರರು 3 ವರ್ಣಗಳವರ ಸೇವೆಯಲ್ಲಿ ನಿರತರಾಗಿದ್ದು ಸ್ವಧರ್ಮವನ್ನು ಪರಿಪಾಲಿಸುತ್ತಿದ್ದರು. ಇಲ್ಲಿ ಗಮನಿಸಿದರೆ ಬ್ರಾಹ್ಮಣರು ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡುವುದಕ್ಕೆ ಹೆಚ್ಚಿನ ಸಮಯವನ್ನು ಪಡೆದಿದ್ದು ಆ ಅಧ್ಯಾಪನಗಳಲ್ಲಿ ನಿರತರಾಗಿರುತ್ತಿದ್ದುದರಿಂದ ಆಳುವವರು ಇಂತಹ ಜ್ಞಾನಿಗಳ ಆಶ್ರಯದಲ್ಲಿದ್ದು ಅದಕ್ಕೆ ಯೋಗ್ಯವಾದ ಮಾರ್ಗದಲ್ಲಿ ಅವರಿಂದ ನಿರ್ದೇಶಿತವಾದ ಯೋಗ್ಯವಾದ ಮಾರ್ಗದಲ್ಲಿಯೇ ರಾಜ್ಯವನ್ನು ಪರಿಪಾಲಿಸುತ್ತಿದ್ದರು. ಹಾಗೆಯೇ ವೈಶ್ಯರು ಧನ ಸಂಗ್ರಹಣೆ ಅಥವಾ ಪಶುಸಂಗೋಪನೆ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿರುವಾಗ ಯಾವುದೇ ಅನ್ಯಾಯವನ್ನು ಮಾಡದಂತೆ ಕ್ಷತ್ರಿಯರ ದಂಡನೆಯ ಭಯದಲ್ಲಿಯೇ ಇರುತ್ತಿದ್ದರು. ಇನ್ನು ಶೂದ್ರರು 3 ವರ್ಣಗಳವರ ಎಂದು ಹೇಳುವುದಕ್ಕಿಂತಲೂ ಇಡೀ ಸಮಾಜದ ಸೇವೆಯಲ್ಲಿ ಅವರು ನಿರತರಾಗಿದ್ದರು. ಸಮಾಜದ ಎಲ್ಲ ಅಗತ್ಯತೆಗಳನ್ನು ಶೂದ್ರರು ನೋಡಿಕೊಳ್ಳುತ್ತಿದ್ದರು. ಹಿಂದೆ ಧೀಮಂತನಾದ ಮನುಚಕ್ರವರ್ತಿಯಿಂದ ಈ ಭೂಮಿಯು ಪರಿಪಾಲಿತವಾಗಿದ್ದಂತೆ ಇಕ್ಷ್ವಾಕು ಕುಲೋತ್ಪನ್ನನಾದ ದಶರಥನಿಂದ ಅಯೋಧ್ಯ ನಗರಿಯು ಪರಿಪಾಲಿತವಾಗಿದ್ದಿತು. ಅಗ್ನಿಯಂತೆ ಪ್ರತಾಪಾತಿಶಯದಿಂದ ಪ್ರಜ್ವಲಿಸುತ್ತಿದ್ದು ಕಪಟವಿಲ್ಲದ ನಿಷ್ಣಾತರಾದ ಯೋಧರಿಂದ ಆ ಅಯೋಧ್ಯೆಯು ಸಿಂಹಗಳು ವಾಸ ಮಾಡುತ್ತಿರುವ ಗುಹೆಯೋಪಾದಿಯಲ್ಲಿ ಸಂರಕ್ಷಿತವಾಗಿದ್ದಿತು. ದಶರಥನ ಅಪಾರವಾದ ಅಶ್ವಸೇನೆಯಲ್ಲಿರುವ ಕುದುರೆಗಳು ಕಾಂಬೋಜ, ಬಾಹ್ಲೀಕ, ವನಾಯು ಮತ್ತು ಸಿಂಧು ದೇಶಗಳಲ್ಲಿ ಹುಟ್ಟಿದವುಗಳಾಗಿದ್ದವು ಮತ್ತು ಇಂದ್ರನ ಉಚ್ಚೈಶ್ರವಸ್ಸೆಂಬ ಕುದುರೆಯಂತೆ ಶ್ರೇಷ್ಠ ಲಕ್ಷಣಗಳಿಂದ ಕೂಡಿದ್ದವು. ದಶರಥ ರಾಜನಲ್ಲಿರುವ ಗಜ ಸೇನೆಯು ಪೃಥ್ವಿಯಲ್ಲಿಯೇ ಅಸಾಧಾರಣವಾಗಿದ್ದು ಎಲ್ಲ ಆನೆಗಳು ವಿಂಧ್ಯ ಪರ್ವತದ ಕಾಡುಗಳಲ್ಲಿಯೂ ಹಿಮವತ್ ಪರ್ವತದ ಕಾಡುಗಳಲ್ಲಿಯೂ ಹುಟ್ಟಿದವುಗಳಾಗಿದ್ದವು. ಅವುಗಳೆಲ್ಲವೂ ಮದಿಸಿದ ಆನೆಗಳಾಗಿದ್ದು ಅಲ್ಲದೆ ಪರ್ವತಗಳಂತೆ ಬೃಹದಾಕಾರವುಳ್ಳವುಗಳಾಗಿಯೂ ಇದ್ದವು. ಅವುಗಳಲ್ಲಿ ಇಂದ್ರನ ಪಟ್ಟದಾನೆಯಾದ ಐರಾವತದ ಕುಲೋತ್ಪನ್ನವಾದ ಆನೆಗಳು, ಅಂಜನವೆಂಬ ಮತ್ತು ವಾಮನವೆಂಬ ದಿಗ್ಗಜಗಳಿಂದ ಉತ್ಪನ್ನವಾದ ಆನೆಗಳು ಇದ್ದವು. ಅಂತಹ ಅತ್ಯುತ್ತಮವಾದ ಮಹಾಬಲಯುಕ್ತವಾದ ಆನೆಗಳಿಂದ ದಶರಥ ರಾಜನ ಗಜ ಸೈನ್ಯವು ಪೂರ್ಣವಾಗಿದ್ದಿತು. ಹಿಮಾಲಯದಲ್ಲಿ ಹುಟ್ಟಿದ ಭದ್ರ ಜಾತಿಯ ಆನೆಗಳು, ವಿಂಧ್ಯ ಪರ್ವತದಲ್ಲಿ ಹುಟ್ಟಿದ ಮಂದ್ರ ಜಾತಿಯ ಆನೆಗಳು, ಸಖ್ಯ ಪರ್ವತದಲ್ಲಿ ಹುಟ್ಟಿದ ಮೃಗ ಜಾತಿಯ ಆನೆಗಳು ದಶರಥನ ಸೈನ್ಯದಲ್ಲಿದ್ದವು. ಆ 3 ಜಾತಿಗಳ ಗಜಗಳ ಅನ್ಯೋನ್ಯ ಸಂಪರ್ಕದಿಂದ ಜನಿಸಿದ ಭದ್ರ ಮಂದ್ರ, ಭದ್ರ ಮೃಗ, ಮೃಗ ಮಂದ್ರಗಳೆಂಬ ಉಪಜಾತಿಗಳ ಆನೆಗಳು ಎಷ್ಟೋ ಇದ್ದವು. ಮದಿಸಿದ ಮತ್ತು ಪರ್ವತೋಪಮಗಳಾದ ಮಹಾಬಲಿಷ್ಠಗಳಾದ ಅಂತಹ ಆನೆಗಳಿಂದ ಅಯೋಧ್ಯ ಪಟ್ಟಣವು ಪೂರ್ಣವಾಗಿದ್ದಿತು. ಅಯೋಧ್ಯ ನಗರಿಯ ಎಲ್ಲೆಯನ್ನು ದಾಟಿ ಮುಂದೆ 2 ಯೋಜನಗಳವರೆಗೂ ಶತ್ರುಗಳು ಸುಳಿಯುವಂತೆಯೇ ಇರಲಿಲ್ಲ. ಆದುದರಿಂದ ಅನ್ವರ್ಥವಾದ ಅಯೋಧ್ಯ ಎಂಬ ಹೆಸರಿನಿಂದಲೇ ಆ ಪಟ್ಟಣವು ಪ್ರಸಿದ್ಧವಾಗಿದ್ದಿತು. ಅಂತಹ ವಿಸ್ತಾರವಾದ ಅಯೋಧ್ಯ ಪಟ್ಟಣದಲ್ಲಿ ವಾಸ ಮಾಡುತ್ತಾ ರಾಜ ದಶರಥನು ಕೋಸಲ ದೇಶವನ್ನು ಆಳುತ್ತಿದ್ದನು. ಮಹಾ ತೇಜಸ್ವಿಯಾದ ದಶರಥನು ಶತ್ರುಗಳನ್ನು ಧ್ವಂಸ ಮಾಡಿ ನಕ್ಷತ್ರಗಳನ್ನು ಚಂದ್ರನು ಆಳುವಂತೆ ಅಯೋಧ್ಯೆಯನ್ನು ಆಳುತ್ತಿದ್ದನು. ಬಲವಾದ ಹೊರಬಾಗಿಲುಗಳಿಂದಲೂ ಅಗಳಿಗಳಿಂದಲೂ ಕೂಡಿರುವ
ಚಿತ್ರ ವಿಚಿತ್ರವಾದ ಗ್ರಹ ಪಂಕ್ತಿಗಳಿಂದ ಉಪಶೋಭಿತವಾದ, ಸಾವಿರಾರು ಜನರಿಗೂ ಆಶ್ರಿತ ರಾಜರಿಗೂ ಆಶ್ರಯ ಸ್ಥಾನವಾದ, ಮಂಗಳಕರವಾದ ಅಯೋಧ್ಯ ಎಂದು ಅನ್ವರ್ಥ ನಾಮವನ್ನು ಪಡೆದಿರುವ, ಅಂದರೆ ಶತ್ರುಗಳಿಂದ ಪಟ್ಟಣದೊಳಗೆ ನುಗ್ಗಿ ಯುದ್ಧ ಮಾಡಲು ಅಸಾಧ್ಯವಾದ ಆ ಅಯೋಧ್ಯ ನಗರಿಯನ್ನು ದೇವೇಂದ್ರನಿಗೆ ಸಮಾನನಾದ ದಶರಥನು ಆಳುತ್ತಿದ್ದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 6ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.